ನಮಸ್ಕಾರ. ಹೆಲ್ಬಿ ನ್ಯೂಸ್ಗೆ ಸ್ವಾಗತ. ನಾನು ಗಜೇಂದ್ರ. ಡಿಯರ್ ಫ್ರೆಂಡ್ಸ್, ಈಗೆಲ್ಲ ನೀವು ನೋಡ್ತಿರೋ ಒಂದು ಏನು ಕಲ್ಯಾಣಿ ಇದೆ, ಈ ಕಲ್ಯಾಣಿ ಬೇರೆಲ್ಲೂ ಇಲ್ಲ. ನಮ್ಮ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಬೆಂಗಳೂರು, ಕರ್ನಾಟಕದ ಬೆಂಗಳೂರು ರಾಜಧಾನಿಯಲ್ಲಿರ್ತಕ್ಕಂಥ ಈ ಒಂದು ಕಲ್ಯಾಣಿ ಇವತ್ತು ಪಾಳುಬಿದ್ದ ಸ್ಥಿತಿಯಲ್ಲಿದೆ. ನೀವೆಲ್ಲ ನೋಡ್ಬೋದು ಈ ಕಲ್ಯಾಣಿ ಎಷ್ಟು ಮಟ್ಟಿಗೆ ಒಣಗೋಗಿದೆ ಅಂತಂದ್ರೆ, ಈಗ ಏನು ನೋಡ್ತಿದ್ದೀರಾ, ಕಲ್ಯಾಣಿ ಹಿಂದಗಡೆ ಇರ್ತಕ್ಕಂಥ ಆಂಜನೇಯ ಸ್ವಾಮಿ ಟೆಂಪಲ್ ಕೂಡ ತುಂಬನೇ ಪುರಾತನ ಕಾಲದ್ದು. ಇಲ್ಲಿ ಹೇಳಿರೋ ಪ್ರಕಾರ ಇದು ಸುಮಾರು 800 ವರ್ಷಗಳ ಹಳೆಯದು. ಶ್ರೀಕೃಷ್ಣ ದೇವರಾಯ ಬರೋದಕ್ಕೂ ಮುಂಚೆನೇ ಈ ಒಂದು ಕಟ್ಟಡನ ಕಟ್ಟಿರ್ತಾರೆ ಅಂತ ಅಲ್ಲಿ ಸ್ವಲ್ಪ ತಿಳಿದವರು ಆ ಒಂದು ವಿಚಾರನ ಹೇಳ್ತಾರೆ. ಅಂದರೆ ಇದನ್ನು 12 ಅಥವಾ 13ನೇ ಶತಮಾನದಲ್ಲಿ ನಿರ್ಮಿಸಿದ್ದಾರೆ ಅಂತ ಈ ಎಲ್ಲ ಹೇಳೋ ಮೂಲಗಳ ಪ್ರಕಾರ ಈ ಒಂದು ಶಿಥಿಲಗೊಂಡಿರ್ತಕ್ಕಂಥ ಈ ಒಂದು ಮಂಟಪ ಇರ್ಬೋದು, ಈ ಕಲ್ಯಾಣಿ ಇರ್ಬೋದು, ನೀವು ನೋಡ್ತಿದ್ದೀರಲ್ಲ, ಇದು ಬಂದ್ಬಿಟ್ಟು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗುವಂಥ ಫ್ಲೈಓವರ್. ಈ ಫ್ಲೈಓವರ್ ಮಾಡೋದಕ್ಕೋಸ್ಕರ ಈ ರಸ್ತೆ ಅಗಲೀಕರಣ ಮಾಡಬೇಕಾದ್ರೆ ಈ ಒಂದು ಕೋಟೆನ ಒಡೆದು ಬಿಸಾಕ್ತಾರೆ. ಕೋಟೆನ ಒಡೆದು ಬಿಸಾಕಿದ್ರು. ಏನಕ್ಕೆ ಅಂದರೆ, ಮೊದಲು ಕೋಟೆಗೆ ಬಾಗಿಲಿತ್ತು, ಆಗ ಒಳಗಡೆ ಯಾರೂ ಪ್ರವೇಶ ಆಗ್ತಿರ್ಲಿಲ್ಲ. ಈಗೆಲ್ಲ ನೀವು ನೋಡ್ಬೋದು ಕೋಟೆಯ ಒಳಗಡೆ ಇರ್ತಕ್ಕಂಥ ಮಂಟಪ, ಅಂದರೆ ಅದು ಎಲ್ಲರೂ ದೂರದಿಂದ ಬರ್ತಕ್ಕಂಥ ಭಕ್ತಾದಿಗಳು ಯಾರಿದ್ದರೆ ಅಲ್ಲಿ ಒಳಗಡೆ ಸ್ಟೇ ಮಾಡಲಿಕ್ಕೆ ಮತ್ತು ಅಲ್ಲೆಲ್ಲ ಊಟ ಮಾಡಲಿಕ್ಕೆ, ಅಡುಗೆ ಮಾಡ್ಕೊಂಡು ತಿನ್ನಲಿಕ್ಕೆ ಮತ್ತು ಅವ್ರು ವಿಶ್ರಾಂತಿ ಪಡೀಲಿಕ್ಕೆ ಅಂತ ಈ ಒಂದು ಕಟ್ಟಡನ ಕಟ್ಟಿರ್ತಾರೆ ಸುಮಾರು 700-800 ವರ್ಷಗಳ ಹಿಂದೆ. ಈಗ ನಮ್ಮ ಕೈಲಂತೂ ಈ ಥರ ಯಾವುದೂ ಮಾಡಲಿಕ್ಕಾಗೋದಿಲ್ಲ. ನೀವೆಲ್ಲ ನೋಡ್ಬೋದು ಆ ಒಂದು ಸಿಮೆಂಟಲ್ಲಿ ಕಟ್ಟಿರ್ತಕ್ಕಂಥ ಇಂತಹ ಕಲಾಕೃತಿ ಅಂದರೆ ಇದು ನಿಜವಾಗ್ಲೂ ಒಂದು ರೀತಿ ನಮಗೆ ಬೇಸರ ತರತಕ್ಕಂಥ ವಿಷಯ. ಯಾಕೆಂತಂದರೆ ಈಗ ನೋಡ್ಬೋದು ಕಟ್ಟಡದ ಮೇಲೆ ಬೆಳೆದಿರ್ತಕ್ಕಂಥ ಮರಗಳದ್ದು ಬೇರೆಲ್ಲ ಈ ಕೆಳಗಡೆ ಬಂದು ಇಡೀ ಕಟ್ಟಡ ಹಾಳಾಗಿ ಹೋಗಿದೆ. ನೀವು ನೋಡ್ಬೋದು ಎಲ್ಲ ಈ ಒಂದು ಕಟ್ಟಡದಲ್ಲಿ ಪುಂಡು ಪೋಕರುಗಳು, ಕುಡುಕರು, ಆದರ ಮಾಡೋರೆಲ್ಲ ಬಂದು ಈ ಒಂದು ಕಟ್ಟಡನ ಹಾಳು ಮಾಡಿ ಹೋಗಿದ್ದಾರೆ. ಈಗೆಲ್ಲ ನೋಡ್ಬೋದು ಈ ಕಟ್ಟಡದಲ್ಲಿ ಒಳಗಡೆ ಎಷ್ಟೆಲ್ಲ ಶಿಥಿಲಗೊಂಡಿರ್ತಕ್ಕಂಥ ಗಿಡ ಮರ ಎಲ್ಲ ಗಿಡಗಂಟೆಗಳೆಲ್ಲ ಬೆಳೆದು ಕೊನೆಗೆ ಕಟ್ಟಡ ಕೂಡ ತುಂಬ ಅಧ್ವಾನ ಆಗ್ಬಿಟ್ಟಿದೆ. ಇದನ್ನು ನೋಡಬೇಕು ಅಂತ ಒಂದು ಸಾರಿ ನಾವು ಅಲ್ಲೋದಾಗ ತುಂಬಾ ಶಾಕ್ ಆದಿತ್ತು. ಏನಕ್ಕೆ ಅಂತಂದರೆ, ಒಳಗಡೆ ಹೋದರೆ ತುಂಬಾ ಭಯಂಕರವಾದ ಕಾಡು ಥರ ಬೆಳೆದಿದೆ. ಇದನ್ನು ನೋಡಿದ್ರೆ ಇದು ನಿಜವಾಗ್ಲೂ ಬೆಂಗಳೂರಲ್ಲಿದೆಯಾ ಅಥವಾ ಯಾವುದಾದ್ರೂ ಕಾಡಲ್ಲಿದೆಯಾ ಅಂತ ಅನಿಸುತ್ತೆ. ನಿಮಗೆ ಹಿಂದ್ಗಡೆ ನೋಡ್ತಕ್ಕಂಥ ಗೋಡೆ ಎಲ್ಲ ಬಂದ್ಬಿಟ್ಟು ಅದು ಕೋಟೆನೇ. ಆ ಕೋಟೆ ಒಳಗಡೆ ಇರ್ತಕ್ಕಂಥ ಮಂಟಪದ ಸ್ಥಿತಿ ನೋಡಿ ಯಾವ ರೀತಿಯಾಗಿದೆ ಅಂತ. ಇದನ್ನು ಜೀರ್ಣೋದ್ಧಾರ ಮಾಡೋದಿದ್ರೂ ಪರವಾಗಿಲ್ಲ, ಅಟ್ಲೀಸ್ಟು ಅದಕ್ಕೆ ಒಂದು ಕಟ್ಟಡದ ಯಾವಾಗ ಅವರು ಕೋಟೆ ಹೊಡೆದ್ರು, ಆ ಕೋಟೆ ಹೊಡೆದ ತಕ್ಷಣ ಅದಕ್ಕೊಂದು ಬಾಗಿಲನ್ನ ಹಾಕೋದಾಗಲಿ ಅಥವಾ ಒಂದು ಗೋಡೆ ಕಾಂಪೌಂಡ್ ಹಾಕೋದಾಗಲಿ ಮಾಡಿದಿದ್ರೆ ಇವತ್ತು ಈ ಒಳಗಡೆ ಇರ್ತಕ್ಕಂಥ ಮಂಟಪಕ್ಕೆ ಈ ಗತಿ ಬರ್ತಿರ್ಲಿಲ್ಲ. ಡಿಯರ್ ಫ್ರೆಂಡ್ಸ್, ನೀವೆಲ್ಲ ನೋಡಿರ್ಬೋದು ಹಳೆಯ ಪುರಾತನ ಕಾಲದ ಇತಿಹಾಸದ ತಗೊಂಡ್ರೆ ಹಳೆಯ ಕಾಲದಲ್ಲಿ ಏನೇನು ಮಾಡಿದ್ರು, ಈ ಕೋಟೆಗಳಿರ್ಬೋದು, ದೇವಸ್ಥಾನಗಳಿರ್ಬೋದು, ಹಲವಾರು ಈ ಒಂದು ನಮ್ಮ ಹಿಂದೂ ಸಂಸ್ಕೃತಿನ ಉಳಿಸತಕ್ಕಂಥ ಎಲ್ಲ ಸ್ಮಾರಕಗಳು ಕೂಡ ಎಷ್ಟೋ ಜನ ತುಂಬ ಕಡೆ ಹೋದರೆ ಅದನ್ನು ಕಾಪಾಡ್ಕೊಂಬಂದಿದ್ದಾರೆ. ಆದರೆ ನಮ್ಮ ಬೆಂಗಳೂರಲ್ಲಿರ್ತಕ್ಕಂಥ ಜನಕ್ಕೆ ಏನಕ್ಕೆ ಈ ಥರ ನೋಡಿ ನೀವು ನೋಡ್ಬೋದು, ಇದು ಮಂಟಪನ ಅಥವಾ ಯಾವುದಾದ್ರು ಕಾಡಲ್ಲಿ ಈ ಸಿನಿಮಾಗಳಿಗೆ ಸೆಟ್ ಆಗ್ತಾರೆ ಗೊತ್ತಾ, ಯಾವುದಾದ್ರು RR ಸಿನಿಮಾ ಮಾಡೋದಕ್ಕೆ ಅಂತ ಆ ರೀತಿ ಇದೆ. ಇಲ್ಲಿ ಯಾರು ಸಿನಿಮಾ ಮಾಡೋರು ಕೂಡ ನೀವು ಹೋಗಿ ಸಿನಿಮಾ ಮಾಡ್ಬೋದು. ಏನಕ್ಕೆ ಅಂದರೆ ಆ ರೀತಿ ರಿಯಾಲಿಸ್ಟಿಕ್ ಆಗಿ ಒಂದು ಸೆಟ್ ಥರ ಇದೆ, ಸಿನಿಮಾ ಸೆಟ್ ಥರ. ನಿಜಕ್ಕೂ ಒಂದು ರೀತಿ ಬೇಸರದ ಸಂಗತಿ. ಏನಕ್ಕೆ ಅಂದರೆ ಪುರಾತನ ಕಾಲದ್ದು ಅನ್ನೋದಕ್ಕೆ ನಮ್ಮ ಹತ್ರ ಎಷ್ಟೋ ಆಧಾರಗಳಿರೋದಕ್ಕೆ ಈ ಥರ ಒಂದು ಹಳೆಯ ಮಂಟಪಗಳು ಮತ್ತು ಕೋಟೆಗಳು ಇದಕ್ಕೆ ನಿದರ್ಶನ ಅಂತಾರೆ. ಆ ರೀತಿ ನೋಡೋದಕ್ಕೆ ಹೋದರೆ ದೇವನಹಳ್ಳಿಯಲ್ಲಿರ್ತಕ್ಕಂಥ ಬಿಟ್ಟಸಂದ್ರ ಗುರುಸಿದ್ದಯ್ಯನವರು, ಅಂದರೆ ಅವರು ಬಡ ಮಾಸ್ಟರ್ ಆಗಿದ್ದರೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಒಬ್ಬ ಮಾಸ್ಟರ್ ಕೆಲಸ ಮಾಡಿಕೊಂಡಿದ್ದರೂ ಕೂಡ ಎಷ್ಟು ದೇವನಹಳ್ಳಿ ಸರೌಂಡಿಂಗ್ಸಲ್ಲಿರ್ತಕ್ಕಂಥ ಎಷ್ಟು ಇತಿಹಾಸದ ಸ್ಥಳಗಳನ್ನು ಹುಡುಕಿ ಅಲ್ಲಿರ್ತಕ್ಕಂಥ ಒಂದು ಹಳೆ ಸ್ಟೋನ್ ಏನು ಹೇಳ್ತೀರಿ ನಾವು, ಏನು ಹೇಳ್ತಾರೆ, ನಮ್ಮ ಪುರಾತತ್ವ ಇಲಾಖೆಯವ್ರದ್ದಿರ್ಬೋದು ಅಥವಾ ಯಾವುದಾದ್ರು ಶಿಲಾಶಾಸನಗಳಿರ್ಬೋದು, ಅದನ್ನೆಲ್ಲ ತೆಗೆದು ವೀರಗಲ್ಲುಗಳು ಶಿಲಾಶಾಸನಗಳನ್ನ ತೆಗೆದು ಅದರ ಪರವಾಗಿ ಸುಮಾರು ಪುಸ್ತಕಗಳನ್ನ ಕೂಡ ಅವರು ಬಿಡುಗಡೆ ಮಾಡಿದ್ದಾರೆ. ಅವರೇನಾದರೂ ಈ ಮಂಟಪ ನೋಡಿದ್ರೆ ನಿಜಕ್ಕೂ ತುಂಬಾ ಬೇಸರ ವ್ಯಕ್ತಪಡಿಸ್ತಾರೆ. ಏನಕ್ಕೆಂದರೆ ನೀವು ನೋಡ್ಬೋದು ಜನ ಓಡಾಡ್ತಾನೆ ಇರ್ತಾರೆ, ನೋಡಿಕೊಂಡೇ ಓಡಾಡ್ತಿರ್ತಾರೆ. ಆ ನೋಡ್ಕೊಂಡು ಓಡಾಡಿದ್ರು ಕೂಡ ನಾವು ಅಲ್ಲಿ ಎಣ್ಣೆ ಹೊಡಿತಾ ಇರ್ತಾರೆ, ಸಿಗರೇಟ್ ಸೇದ್ತಾ ಇರ್ತಾರೆ. ಪಕ್ಕದಲ್ಲಿ ಒಂದು ಆಂಜನೇಯ ಸ್ವಾಮಿ ಟೆಂಪಲ್ ಇದೆ, ಆ ದೇವಸ್ಥಾನಕ್ಕಾದರೂ ಮರ್ಯಾದೆ ಕೊಡೋದು ಬೇಡ.
ಬೇಡವಾ? ಆ ಕಲ್ಯಾಣಿ ನೋಡಿ, ಯಾವತ್ತು ಕೋಟೆ ಒಡೆದಾಕಿದ್ರು ಅಲ್ಲಿಂದ ಆಚೆಗೆ ಆ ಕೋಟೆ ಒಳಗಡೆ ಇರ್ತಕ್ಕಂಥ ಎಲ್ಲನೂ ಹಾಳಾಗೋಗಿದೆ. ಏನಕ್ಕೆಂದರೆ ಇವರು ಇದನ್ನು ಯಾವುದೇ ರೀತಿ ಸಂರಕ್ಷಣೆ ಮಾಡೋದಾಗಲಿ ಅಥವಾ ಯಾವುದೇ ರೀತಿ ನೋಡೋದಾಗಲಿ ಯಾವುದೂ ಮಾಡ್ತಾ ಇಲ್ಲ. ನೀವು ನೋಡ್ಬೋದು ಹಳೆ ಶಾಸನಗಳದ್ದು ಎಷ್ಟು ನೀಟಾಗಿ ಕೆತ್ತಿದ್ದಾರೆ ಅಂದರೆ ಆ ಕೆತ್ತಿರೋದಕ್ಕೂ ಒಂದು ಇತಿಹಾಸ ಇರುತ್ತೆ. ಏನೇನು ಮಾರ್ಕ್ಸ್ನ ತೋರಿಸಿದ್ದಾರೆ ಅದಕ್ಕೆಲ್ಲ ಒಂದು ಇತಿಹಾಸ ಇರುತ್ತೆ. ನೀವು ನೋಡ್ಬೋದು ಈ ಕೋಟೆ ಒಳಗಡೆ ಇರ್ತಕ್ಕಂಥ ಆಂಜನೇಯ ಸ್ವಾಮಿ ಟೆಂಪಲ್ಲು ಸುಮಾರು 800 ವರ್ಷದ ಹಳೇದು ಅಂತ ಹೇಳಲಾಗುತ್ತೆ. ಅಲ್ಲಿ ನೀವು ನೋಡ್ಬೋದು ಎಂತಹ ಕಲಾಕೃತಿ ಇದೆ ಅಂದರೆ ಮೇಲೆ ಶಿಖರದ ಮೇಲೆ ಅಂತಹ ಕಲಾಕೃತಿನ ನಾವೀಗ ಕೈಲೇ ಮಾಡೋದಕ್ಕಾಗೋದಿಲ್ಲ. ಏನಕ್ಕೆ ಅಂದರೆ ನೋಡಿ, ಆ ಕಲ್ಯಾಣಿ ಮಳೆಗಾಲದಲ್ಲಿ ಕೂಡ ಎಲ್ಲ ಬತ್ತಿ ಹೋಗಿದೆ. ಏನಕ್ಕೆ ಅಂದರೆ ಈಗ ನೋಡಿ ಆ ಕಲಾಕೃತಿ ನೋಡಿ ಎಷ್ಟು ಚೆನ್ನಾಗಿದೆ. ಯಾವುದೋ ಒಂದು ಕೆತ್ತನೆ ಮಾಡಿದ್ದಾರೆ, ಬಟ್ ಅಲ್ಲಿ ಪಕ್ಕದಲ್ಲಿ ಒಂದು ಮರ ಬೆಳ್ಕೊಂಡಿದೆ. ಆ ಮರ ಬೆಳೆದಿರೋದ್ರಿಂದ ಇಡೀ ಕಟ್ಟಡ ಹಾಳಾಗೋಗಿದೆ. ನೋಡಿ ಅದು ಎಷ್ಟೊಂದು ಸಿಂಬಲ್ಲೇ ಅಕ್ಕಾಗಿ ಎಷ್ಟು ನೀಟಾಗಿ ಕೆತ್ತಿದ್ದಾರೆ ಅಂದರೆ ಅದಕ್ಕೆ ಪ್ರತಿಯೊಂದು ಒಂದು ರೀಸನ್ ಇರುತ್ತೆ. ಅವ್ರು ಯಾವತ್ತಕ್ಕೋಸ್ಕರ ಕೆತ್ತಿದ್ರು, ಅದನ್ನು ಏನಕ್ಕೆ ಅದನ್ನು ದಿಕ್ಸೂಚಿ ಥರ ತೋರಿಸಿದ್ದಾರೆ, ಅದೆಲ್ಲವನ್ನೂ ಕೂಡ ನೀವು ನಿಜವಾಗ್ಲೂ ನೀವು ನೋಡ್ಬೋದು. ಈ ಥರದ ಅನೇಕ ಒಂದು ಕಟ್ಟಡಗಳಿರ್ಬೋದು ಅಥವಾ ಹಳೆ ಕಾಲದ ಶಿಲಾಯುಗದ ಶಾಸನಗಳಿರ್ಬೋದು, ಈ ಥರದ ಹಳೆಯ ಕೋಟೆಗಳಿರ್ಬೋದು, ಎಷ್ಟೋ ನಮ್ಮ ಕಣ್ಣಿಗೆ ಕಾಣದೆ ಹೋಗ್ಬಿಟ್ಟಿದ್ದಾವೆ. ಅದರಲ್ಲಿ ಈ ಚಿಕ್ಕಜಾಲ ಕೋಟೆ ಕೂಡ ಒಂದು. ಈ ಥರ ಕೋಟೆಗಳನ್ನು ನಾವು ಸಂರಕ್ಷಣೆ ಮಾಡುವಂಥ ಕೆಲಸ ನಾವು ಮಾಡಬೇಕು. ಇದಕ್ಕೆ ಯಾರಾದರೂ ಸಂಬಂಧಪಟ್ಟವರಿದ್ದರೆ ನಿಜಕ್ಕೂ ಫಸ್ಟು ಇದಕ್ಕೆ ಒಂದು ಕಾಂಪೌಂಡ್ ಹಾಕೋ ವ್ಯವಸ್ಥೆ ಮಾಡಿ ಒಳಗಡೆ ಎಲ್ಲ ಕ್ಲೀನ್ ಮಾಡಿದ್ದೆ ಆದರೆ ನಿಜಕ್ಕೂ ಹೇಳ್ತೀನಿ ಇದೊಂದು ಟೂರಿಸ್ಟ್ ಪ್ಲೇಸ್ ಆಗೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ಮತ್ತೊಂದು ವಿಷಯ ತಗೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ LB ನ್ಯೂಸ್.